ಹಾಯ್ ಗಾಯ್ಸ್, ಇವತ್ತು ನಮ್ಮ ಫ್ಯಾಮಿಲಿದೆಲ್ಲ ಇಂಟ್ರೊಡಕ್ಷನ್ ಮಾಡ್ಕೊಡ್ತೀವಿ. ಯಾರ್ಯಾರು ಇದ್ದೀವಿ ನಮ್ಮ ಫ್ಯಾಮಿಲಿಲಿ, ಏನೇನು ಮಾಡ್ತೀವಿ, ಹೆಂಗಿದ್ದೀವಿ ಅಂತ ಒಬ್ಬೊಬ್ಬರೇ ತೋರಿಸ್ತೀನಿ ನೋಡ್ರಿ. ಇವನು ಬಂದ್ಬಿಟ್ಟು ಲಾಗ್ ಸ್ಟಾರ್ಟ್ ಮಾಡಿದ್ದು ಇವನಂತೂ ನಮ್ಮ ಅಳಿಯ. ಇವ್ರಿಗಿಂತ ಫಸ್ಟ್ ನಮ್ಮ ಅಕ್ಕನ ತೋರಿಸ್ಬಿಡ್ತೀನಿ. ಇವರೇ ನಮ್ಮ ಅಕ್ಕ, ನೋಡ್ಕೊಂಬಿಡ್ರಿ. ಇವ್ರ ಅಕ್ಕ, ಇವಳು ಅಕ್ಕನ ಮಗಳು ಮಧುಮತಿ ಅಂತ. ಮಧುಮತಿ ಫುಲ್ ನೇಮು. ಇವಳು ಬಂದು ನಮ್ಮ ಅಕ್ಕನ ಫಸ್ಟ್ ಮಗಳು, ಇವಳೇ ದೊಡ್ಡವಳು ಮೇಘ ಅಂತ. ಆಮೇಲೆ ಅವನು ಸೆಕೆಂಡು, ಅವನೇ ಲಾಗ್ ಸ್ಟಾರ್ಟ್ ಮಾಡಿರೋದು. ಇವಳು ಮೂರನೇದವಳು. ಇವನು ಮೇಘ, ಮಧು, ವಿಠಲ್ ಆ್ಯಂಡ್ ಮಧು, 3 ಜನ ಮಕ್ಕಳು. ಆಮೇಲೆ ನಾನಂತೂ ಗೊತ್ತು ನಿಮಗೆ. ಇವಳು ಬಂದುಬಿಟ್ಟು ಇವಾಗ ನರ್ಸಿಂಗ್ ಮಾಡಿಸಿದ್ವಿ ಇವಳನ್ನ. ಇವಾಗ ಫೈನಲ್ ಇಯರ್ ಇದ್ದಾಳೆ ನರ್ಸಿಂಗು. ಆಮೇಲೆ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದಾಳೆ ಇವಾಗ. ಇದೊಂಥರ ಇಂಟರ್ನ್ಶಿಪ್ ಥರ ಇದು ನರ್ಸಿಂಗಲ್ಲಿ. ಒಂದು 6 ಮಂತ್ಸ್ 7 ಮಂತ್ಸ್ ಹಿಂಗೆ ಹಾಸ್ಪಿಟ್ಲಿಗೆ ಹೋಗಬೇಕು, ಆ ಥರ ಇವಳದು. ಅವಳು ಬಂದುಬಿಟ್ಟು, ಅವಳಿಗೆ ನಾನು ಹೇಳಿದೆ ಲ್ಯಾಬ್ ಟೆಕ್ನಿಷಿಯನ್ನು ಈ ಥರ ಏನಾದರೂ ಮಾಡು ಅಂತ. ಗೈಸ್, ಅವಳು ಸ್ವಲ್ಪ ಎಜುಕೇಷನಲ್ಲಿ ಸ್ವಲ್ಪ ಡೌನ್ ಆಗಿದ್ದಾಳೆ. ಓಕೆ ನಾ ಹೇಳ್ಬಿಟ್ಟ ಕೇಳ ಪೂರ್ತಿ. ಮುಂಚೆ ಇದ್ಲು ಗೈಸ್, ಬಟ್ ಏನಂದ್ರೆ ಅವಳನ್ನ ತಿದ್ದಿ ಇವಾಗ ಒಳ್ಳೆ ಫಸ್ಟ್ ಕ್ಲಾಸ್ ಮಾರ್ಕ್ಸ್ ತೆಗಿಯೋಷ್ಟು ರೇಂಜಿಗೆ ಬಂದಿದ್ದಾಳೆ. ಹಂಗೆ ಅವಳು. ಬಟ್ ಅವಳಿಗೆ ನಾನು ಹೇಳಿದೆ ಲ್ಯಾಬ್ ಟೆಕ್ನಿಷಿಯನ್ನು ಈ ಥರ ಏನಾದ್ರು ಮಾಡು ಅಂತ. ಬಟ್ ಅವಳು ಇಲ್ಲ, ನಾನು ಮಾಡಲ್ಲ, ನಾನು ಆರ್ಟ್ಸ್ ಆ್ಯಂಡ್ BA ಮಾಡ್ತೀನಿ ಅಂತ ಅವಳು ಆರ್ಟ್ಸ್ ಮಾಡಿದ್ದಾಳೆ. ಪರವಾಗಿಲ್ಲ, ಆರ್ಟ್ಸ್ ಮಾಡಿ ಫಸ್ಟ್ ಇಯರ್ ಪಾಸ್ ಆಗಿದ್ದಾಳೆ. 85 ಮಾಡಿದ್ದಾಳೆ ಪರ್ಸೆಂಟೇಜು. ಆಮೇಲೆ ಇವಾಗ ಸೆಕೆಂಡ್ ಇಯರ್ ಓದ್ತಾ ಇದ್ದಾಳೆ. ಇವನು ಬಂದುಬಿಟ್ಟು SSLC ಆದಮೇಲೆ ಇವನ್ನ ಸೆಕೆಂಡ್ PUC ಸೈನ್ಸ್ ಮಾಡಿಸಿದ್ವಿ. ಸೈನ್ಸ್ ಮಾಡಿಸ್ಬಿಟ್ಟು ಸೈನ್ಸ್ ಮಾಡಿ ಇಂಜಿನಿಯರಿಂಗ್ ಮಾಡಿಸೋಣ ಅಂತ ನಾನಿದ್ದೆ. ಬಟ್ ಅವ್ನಿಗೆ ಇಷ್ಟ ಆಗಲಿಲ್ಲ, ಇಂಜಿನಿಯರಿಂಗ್ ಬೇಡ ಅಂತ ಅಂದ್ಕೊಂಡು ಆಮೇಲೆ ಈಗ BCA ಮಾಡಿಸಿದ್ದೀವಿ. BCA ಸೆಕೆಂಡ್ ಇಯರ್ ಮುಗಿಟಾಗ ಸೆಕೆಂಡ್ ಇಯರ್ ಹೋಗ್ತಾ ಇದ್ದಾನೆ. ಎಕ್ಸಾಮ್ಸ್ ನಡೀತಾ ಇದ್ದಾವೆ ಈಗ ಅವನು ಹಿಂಗೆ. ಆಮೇಲೆ ಇಲ್ಲಿ ನಾವೆಲ್ಲ ಇದ್ದೀವಿ. ನಮ್ಮ ಊರು ಬಂದುಬಿಟ್ಟು ಆ್ಯಕ್ಚುಲಿ ಧಾರವಾಡ ಡಿಸ್ಟಿಕ್ ನಮ್ಮದು. ಧಾರವಾಡ ಡಿಸ್ಟಿಕ್ ಕಲಘಟಗಿ ತಾಲೂಕು. ಅಲ್ಲಿ ನಮ್ಮ ಸ್ವಂತ ಊರು. ಫಸ್ಟು ಆ್ಯಕ್ಚುಲಿ ನಾನೊಂದು 9-10-11 ವರ್ಷನೇ ಆಯಿತು ನಾನು ಬೆಂಗಳೂರಿಗೆ ಬಂದು. ನಾನು ಬಂದಿದ್ದು ಮೊದಲು. ನಾನು ಬಂದಮೇಲೆ ಅವಾಗ ನಾನು ಬಂದು 4 ವರ್ಷಕ್ಕೆ ನಮ್ಮ ಅಕ್ಕ ಅವ್ರನ್ನ ಬೆಂಗಳೂರಿಗೆ ಕರ್ಸ್ಕೊಂಡ್ವಿ. ಅವರು ಇಲ್ಲಿ ಬಂದು ನನ್ನ ಜೊತೆನೇ ಸೆಟ್ಲಾದ್ರು. ಅವ್ರು ಸೆಟ್ಲ್ ಆದಮೇಲೆ ಇವ್ರ ಮಕ್ಕಳೆಲ್ಲ ನಮ್ಮ ಅಮ್ಮ ಮನೇಲೇ ಓದ್ತಾಯಿದ್ರು. ಆಮೇಲೆ ಇವ್ರನ್ನೂ 3 ಜನನೂ ಇಲ್ಲಿಗೆ ಕರ್ಕೊಂಡು ಬಂದ್ವಿ ಬೆಂಗಳೂರಿಗೆ. ಇವ್ರು ಬಂದಾಗ, ನೀನು ಬಂದ ಫಸ್ಟ್ ಬೆಂಗಳೂರು ಬಂದ ಎಷ್ಟನೇ ಕ್ಲಾಸ್ ನೀನು? ನೀನು 10th, ನೀನು 7th, ನೀನು ಇಷ್ಟು ಇರೋವಾಗ ಇವ್ರನ್ನ ಕರ್ಕೊಂಬಂದಿದ್ದೀವಿ ಬೆಂಗಳೂರಿಗೆ. ಮೋಸ್ಟ್ಲಿ ಇವರು ಬಂದು 7 ವರ್ಷ ಆಯ್ತು ಇವರು ಬಂದು. ನಮ್ಮ ಅಕ್ಕ ಬಂದು 8 ವರ್ಷ ಆಯ್ತೇನೋ. ನಮ್ಮ ಅಕ್ಕ ಬಂದು ಆಮೇಲೆ 1 ವರ್ಷ ಬಿಟ್ಟು ಕರ್ಕೊಂಬಂದಿರೋದು ಇವ್ರನ್ನೆಲ್ಲ. ಆಮೇಲೆ ನೀವು ಇನ್ನೊಂದು ಇವ್ರು ಕೇಳ್ಬೋದು, ಇವರು ಫಾದರ್ ಎಲ್ಲಿದ್ದಾರೆ ಅಂತ, ನಿಮ್ಮ ಮಾವ ಎಲ್ಲಿದ್ದಾರೆ ಅಂತ. ನಮ್ಮ ಮಾವನ ನಮ್ಮ ಜೊತೆನೇ ಇದ್ದಾರೆ. ಬಟ್ ಅವ್ರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ. ಅದಕ್ಕೆ ಅವರು ಎಲ್ಲೂ ಕೆಲಸಕ್ಕೆ ಹೋಗೋದು ಆ ಥರ ಎಲ್ಲ ಮಾಡಲ್ಲ. ತುಂಬ ಹೆಲ್ತ್ ಇಶ್ಯೂಸ್ ಇದೆ ಅವ್ರಿಗೆ. ಸೊ ಹಂಗಾಗಿ ಅವರು ಮನೆಯಲ್ಲೇ ಇರ್ತಾರೆ. ಅವ್ರನ್ನೂ ತೋರಿಸ್ತೀವಿ. ಅವರು ಆ ರೂಮಲ್ಲಿದ್ದಾರೆ, ಇಲ್ಲೇ ಮನೆಯಲ್ಲೇ ಇರ್ತಾರೆ. ಇದು ಎಲ್ಲದ್ರ ಜೊತೆಗೆ ನಮ್ಮ ಮನೇಲಿ ಇನ್ನೊಬ್ರು ಇರ್ತಾರೆ, ನೀವು ನೋಡಿರ್ಬೋದು. ಮೋಸ್ಟ್ಲಿ ಇದು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋದಾಗ ಲಾಗಲ್ಲಿ ತೋರಿಸಿದ್ದಾರೆ ನಮ್ಮ ಮಂಜು ನಿಮಗೆಲ್ಲ. ನನ್ನ ಫ್ರೆಂಡ್ ಒಬ್ಬನಿದ್ದಾನೆ, ಅವನು ಅಷ್ಟೇ ನಮ್ಮ ಜೊತೆ ಇದೇ ಮನೆಯಲ್ಲಿ ನಮ್ಮ ಜೊತೆನೇ 8 ವರ್ಷದಿಂದ ಇದ್ದಾನೆ. ಅವ್ರ ತಂಗಿನೂ ಇದ್ಲು, ನಮ್ಮ ಫ್ರೆಂಡ್ ತಂಗಿ ಅವತ್ತು ತೋರಿಸಿದ್ವಲ್ಲ ಅವಳು ನಮ್ಮ ಜೊತೆನೇ ಇದ್ಲು. ನಾವು ಇಲ್ಲಿ MBA ಮಾಡಿಸಿದ್ವಿ ಬೆಂಗಳೂರಲ್ಲಿ. ಅವಳು MBA ಚೆನ್ನಾಗಿ ಕಂಪ್ಲೀಟ್ ಮಾಡಿ ಚೆನ್ನಾಗಿ ಓದ್ಕೊಂಡು ಕೆಲಸ ಮಾಡ್ತಿದ್ಲು. ಕೆಲಸ ಮಾಡುವಾಗಲೂ ನಮ್ಮ ಜೊತೆ ಇದ್ಲು. ಆಮೇಲೆ ಕೆಲಸ ಮಾಡೋದು ಸಾಕು ಇನ್ನು ಅಂತ ಅಂದ್ಬಿಟ್ಟು ಅವಳಿಗೆ ಮದುವೆ ಮಾಡಿಕೊಟ್ಟಿದ್ವಿ ಕಲ್ಕುಂಟೆ ಅಗ್ರಹಾರಕ್ಕೆ. ನಿಮಗೆಲ್ಲ ಗೊತ್ತು, ಹೋಗಿದ್ವಿ ನಾವು. ಅವಳು ಕಲ್ಕುಂಟೆ ಅಗ್ರಹಾರಕ್ಕೆ ಮದುವೆ ಮಾಡಿಕೊಟ್ಮೇಲೆ ಅವಳು ಇಲ್ಲಿಂದ ಓದ್ಲು. ಈಗ ನಮ್ಮ ಫ್ರೆಂಡ್ ನಮ್ಮ ಜೊತೆನೇ ಇದ್ದಾನೆ. ಇವಾಗ ಕೆಲಸಕ್ಕೆ ಹೋಗಿದ್ದಾನೆ ಅವನು. ಬಂದರೆ ಅವನು ತೋರಿಸ್ತೀನಿ. ಇಷ್ಟು ನಮ್ಮ ಫ್ಯಾಮ್ಲಿದು ಪರಿಚಯ ನಿಮಗೆ. ನಮ್ಮ ಅಕ್ಕನೂ ಕೆಲ್ಸಕ್ಕೆ ಹೋಗ್ತಾರೆ, ನಾನು ಕೆಲ್ಸಕ್ಕೆ ಹೋಗ್ತೀನಿ. ಆಮೇಲೆ ನಮ್ಮ ಫ್ರೆಂಡ್ ಕೆಲ್ಸಕ್ಕೆ ಹೋಗ್ತಾನೆ. ಹಿಂಗೆ ನಡೀತಾ ಇದೆ. ಇವ್ರದ್ದೆಲ್ಲ ಎಜುಕೇಷನ್ ಮುಗಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಎಲ್ಲ ಹಾಗೆ ಹೋಗ್ತಾ ಇದ್ದೀವಿ. ನೋಡೋಣ ಗೈಸ್ ಏನಾಗುತ್ತೆ ಅಂತ. ಇದು ಲಾಗ್ ಸ್ಟಾರ್ಟ್ ಮಾಡೋದು ಇದೆಲ್ಲ ನನ್ನ ಪ್ಲ್ಯಾನೇ ಇರಲಿಲ್ಲ. ಮಂಜೂರು ಅಷ್ಟೇ ನಮಗೆ ಪರಿಚಯ ಆಗಿದ್ದಷ್ಟೇ. ಅವರು ಪರಿಚಯ ಆದಮೇಲೆ ಅವ್ರು ಲಾಗ್ ಮಾಡ್ತಾ ಇದ್ದಾರೆ ಅಂತ ಪರಿಚಯ ಅಲ್ಲ, ಮೊದಲೇ ಹಂಗೆ ಪರಿಚಯ ಅದು.
ಆಮೇಲೆ ಅವ್ರು ಲಾಗ್ ಮಾಡ್ತಿದ್ದು. ನಮಗೆ ಲಾಗ್ ಮಾಡೋದು ಏನೂ ಪ್ಲ್ಯಾನ್ ಇರಲೇ ಇಲ್ಲ. ಇವನಿಗೆ ಮೊದಲಿಂದನೂ ಪ್ಲ್ಯಾನ್ ಇತ್ತು. ನನಗೆ ಮಂಜು ಸಿಗೋದಕ್ಕಿಂತ ಮೊದಲಿಂದನೂ ಇವನಿಗೆ ಪ್ಲ್ಯಾನ್ ಇತ್ತಂತೆ. ಮಾಡಿದ್ದಾನು ಇವನು ಯಾವುದೋ ಕಾರ್ದು ಯಾವುದು ಇಟ್ಟಂಗ BMW ಕಾರ್ ಬಗ್ಗೆ ಮಾಡ್ತಾ ಇದ್ದೆ ಎಡಿಟಿಂಗು. ಹಾಂ, ಅದೇನೋ ಸ್ಟಾರ್ಟ್ ಮಾಡಿದ್ದಂತೆ ಒಂದು ಚಾನಲು. ಆ ಥರ ಕಾರ್ ಬಗ್ಗೆ ಎಡಿಟಿಂಗ್ ಎಲ್ಲ ಮಾಡಿದ್ದಂತೆ. ನನಗೆ ಗೊತ್ತಿರಲಿಲ್ಲ ಅದು. ಇವ್ರು ಆಮೇಲೆ ಹೇಳಿದರು. ಆಮೇಲೆ ಒಂದ್ಸರಿ ಮಂಜು ನಮ್ಮ ಮನೆಗೆ ಬಂದಾಗ ಇವರು ಹಿಂಗೆ ಮಾಡಿದ್ದೀವಿ ಅಂತ ಎಲ್ಲ ಹೇಳಿದಾದ್ಮೇಲೆ ಮಾಡ್ಬೋದು ಅಂತ ಇವನಿಗೆ ತುಂಬ ಪ್ರೋತ್ಸಾಹ ಕೊಟ್ಟು ಅವನೇ ಎಲ್ಲ ಮಾಡೋಕ್ಕೆ ಹೇಳ್ದ. ಆಮೇಲೆ ಮಾಡೋಕ್ಕೆ ಹೇಳಿದ್ಮೇಲೆ ಹಂಗೆ ಸ್ಟಾರ್ಟ್ ಮಾಡಿದ್ರು ಇವರು. ಬಟ್ ನನಗೆ ಏನಂದರೆ ಇಲ್ಲಿ ಬೆಂಗಳೂರಿಗೆ ಬಂದು ಬ್ಯಾಚುಲರ್ ಆಗಿದ್ದು, ಆಮೇಲೆ ಇವರೆಲ್ಲ ಚಿಕ್ಕವ್ರು ಅವಾಗ ಹಿಂಗೆಲ್ಲ ಅಡುಗೆ ಮಾಡಿ ಅಡುಗೆ ಪ್ರಾಕ್ಟೀಸ್ ಆಗಿಬಿಟ್ಟಿದೆ. ಎಲ್ಲ ಅಡುಗೆನೂ ಮಾಡಬೇಕು ಅಂತ, ಎಲ್ಲ ಅಡುಗೆ ಕಲಿಬೇಕು ಅಂತ ನನಗೂ ಇತ್ತು. ಕಲ್ತಿದ್ದೀನಿ ಆಲ್ಮೋಸ್ಟು. ಹಂಗೆ ನೋಡೋಣ, ನಾವು ಕುಕ್ಕಿಂಗ್ನೂ ಮಾಡೋಣ ಅದರಲ್ಲಿ ಮಧ್ಯೆ ಅಂತ ಕುಕ್ಕಿಂಗ್ನೂ ಮಾಡ್ತಾಯಿದ್ದೀವಿ. ಈ ಥರ ವ್ಲಾಗ್ ಸ್ಟಾರ್ಟ್ ಮಾಡಿರೋದು. ಯಾವುದೇ ಪ್ಲ್ಯಾನು ಪ್ರಿಪ್ರೇಷನ್ನು ಯಾವುದೂ ಇರಲಿಲ್ಲ ಇವ್ರು ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕೆ. ಆ ಥರ ಮಾಡಿಬಿಟ್ಟು ಸುಮ್ಮನೆ ಹೋಗ್ತಾಯಿದ್ದೀವಿ. ಮಂಜುನ ಹತ್ರ ನನ್ನನ್ನು ಯಾರ್ಯಾರು ನೋಡಿದಾರೋ ಅವರೆಲ್ಲ ಕಮೆಂಟ್ ಎಲ್ಲ ಮಾಡ್ತಿರ್ತಾರೆ. ಹಿಂಗೆ ಮಾಡಿ ಅಡುಗೆ ಮಾಡಿ ಅದು ಮಾಡಿ ಎಲ್ಲ ಹೇಳ್ತಾ ಇರ್ತಾರೆ. ಚೆನ್ನಾಗಿ ಅದು ಅವರು ಹೇಳೋದು ಕಮೆಂಟ್ಸ್ ಎಲ್ಲ ಒಂಥರ ಪ್ರೋತ್ಸಾಹ ಥರ ಇರುತ್ತೆ. ಏನೋ ನೋಡೋಣ, ಇದು ಮಾಡ್ಕೊಂಡು ಎಲ್ಲರೂ ಜೊತೆಲೇ ಆದರೆ ಈ ಥರ ಲಾಗು ಮಾಡ್ಕೊಂಡು ಹೋಗ್ತೀವಿ. ಕೈಲಾದರೆ ಸಪೋರ್ಟ್ ಮಾಡಿ ನೀವು ಅಷ್ಟೇ. ಇದು ಪೂರ್ತಿ ನಮ್ಮ ಫ್ಯಾಮಿಲಿ ಇಂಟ್ರೊಡಕ್ಷನು. ನಮ್ಮ ಫ್ರೆಂಡ್ ಇನ್ನೂ ಬಂದಿಲ್ಲ ಕೆಲಸದಿಂದ ಬಂದರೆ ಅವನು ತೋರಿಸ್ತೀನಿ. ಫ್ರೆಂಡ್ಸ್, ಇವರೇ ನಮ್ಮ ಫ್ರೆಂಡ್ಸು. ಇವ್ರ ಹೆಸರು ಬಂದುಬಿಟ್ಟು ಫುಲ್ ನೇಮ್ ಗಂಗರಾಜ್, ಇನಿಷಿಯಲ್ ಬಂದುಬಿಟ್ಟು CM, ಗಂಗರಾಜ್ CM ಅಂತ. ನಾವು ಅವಾಗಿಂದನೂ ಜೊತೆಗಿರೋದಕ್ಕೆ ಪುಟಾಣಿ ಅಂತ ಕರೆದು ಪುಟಾಣಿ ಅಂತಲೇ ರೂಢಿಯಾಗಿದೆ. ನಾನು ಹೇಳಿದ್ನಲ್ಲ ಸುಜಾತ ಅಂತ, ಇವ್ರ ತಂಗಿನೇ ಅವ್ರದ್ದು ಮದುವೆಯಾಗಿ ಈಗ ಕಲ್ಕುಂಟೆ ಅಗ್ರಹಾರದಲ್ಲಿದ್ದಾರೆ. ನೆಕ್ಸ್ಟ್ ಇಯರ್ ಇವ್ರದ್ದು ಕೂಡ ಮದುವೆ ಮಾಡಿ ಬೋಲ್ಗ ಊದಿಸಿ ಊಟ ಹಾಕಿಸ್ತೀವಿ. ಎಲ್ಲರೂ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಕಡೆ ಗೊತ್ತಲ್ಲ, UK ಕರ್ನಾಟಕದ್ದು ಸ್ಪೆಷಲ್ ಗೋಧಿ ಹುಗ್ಗಿ ಮಾಡಿಸ್ತೀವಿ. ಇವ್ರದ್ದು ಮುದ್ದೆ ಒಬ್ಬಟ್ಟು. ಗಾಯ್ಸ್, ಇವನು ಆ್ಯಕ್ಚುಲಿ ಚಿಕ್ಕಬಳ್ಳಾಪುರ ಅಂದರೆ 100% ಪಕ್ಕ ಮುದ್ದೆ ತಿನ್ನೋರು. ನಮ್ಮ ಜೊತೆ ಸೇರ್ಕೊಂಡು ರೊಟ್ಟಿ ತಿಂತಾನೆ. ಮುದ್ದೆನೇ ಮರೆತು ಬಿಟ್ಟಿದ್ದಾನೆ. 4 ರೊಟ್ಟಿ ತಿಂತಾನೆ. ಮುದ್ದೆ ನಾವು ಕೇಳ್ತೀವಿ ಅವಾಗ ಮುದ್ದೆ ಮಾಡ್ಬೇಕನ್ನ ಅಂತ. ಬೇಡ ರೊಟ್ಟಿ ಮಾಡಿಬಿಡ್ರಿ ಅಂತ ಹೇಳ್ತಾನೆ. ಗೈಸ್, ನೋಡಿದ್ರಲ್ಲ, ಎಲ್ಲ ಫ್ಯಾಮಿಲಿ ಇಂಟ್ರೊಡಕ್ಷನ್ ಆಯಿತು. ಇಲ್ಲಿ ನೋಡಿ ಏನೇನು ಮಾಡ್ಕೊಳ್ತಾ ಇದ್ದಾರೆ ನಮ್ಮ ಅಮ್ಮನಿಗೋಸ್ಕರ ಎಗ್ಗು ಮತ್ತು ಫ್ರೈಗು. ನೀನು ಯಾಕೆ ಕೆಲ್ಸಕ್ಕೆ ಹೋಗ್ತೀಯಾ? ನಾನು ನೈಟು ಹಗಲಿ ಮಾಡ್ತಾ ಇದ್ದೀನಿ, ನೀನು ಓದ್ತಾ ಇದ್ದೀನಿ. ಇಲ್ಲಾಂದ್ರೆ ನೀನು ಓದೋದೇ ಇಲ್ಲ. ನನ್ನ ಕೆಲಸ ಏನು ಅಂದರೆ ತುಂಬಾ ಕಷ್ಟಪಡ್ತವ್ರೆ ನಮಗೋಸ್ಕರ. ಬಟ್ ಅವ್ರಿಗೋಸ್ಕರ ಅಂತ ಏನು ಮಾಡ್ಕೊತಿಲ್ಲ, ನಾನು ಮಾಡ್ತೀನಿ ಅವ್ರಿಗೋಸ್ಕರ. ಇವಳಿಗೆ ಹೊಟ್ಟೆ ಉರಿ ಇವಳಿಗೆ ನಮ್ಮ ಅಮ್ಮ ನಾನು ಒಂದಾಗಿದ್ರೆ ಇವಳಿಗೆ ಹೊಟ್ಟೆ ಉರಿ ನೋಡಿ ಯಾವ ತರ ಮಾತಾಡ್ತಾ ಇದ್ರೆ. ಒಂದು ಡಬ್ಬಾಗೋಸ್ಕರ ಎಷ್ಟೊಂದು ಜಗಳ ಇಲ್ಲಿ ನಮ್ಮ ಮನೇಲಿ. ನನಗೂ ಎಗ್ ಇಟ್ರಮ್ಮ ಯಾರಪ್ಪ ನೀನು ಒಂಥರ. ನಮ್ಮಮ್ಮ ಎಷ್ಟು ಕಾಮಿಡಿ ಅಂದರೆ, ಅದು ಕ್ಯಾಮ್ರಾ ಹಿಡಿದಾಗ ಕಾಮಿಡಿ ಬರಲ್ಲ, ಕ್ಯಾಮ್ರಾ ಇಲ್ಲದೆ ಇರಬೇಕಾದ್ರೆ ಕಾಮಿಡಿ ಫುಲ್ ಜಾಸ್ತಿ ಮಾಡ್ತಾ ಇರ್ತಾರೆ ಇವರು. ನೋಡಿ ಅವರು ಎಗ್ ಯಾವ ಥರ ಮಾಡ್ಕೊತಾ ಇದ್ದಾರೆ. ಅವ್ರಿಗಷ್ಟೇ ಇನ್ ಹಿಂದವ್ರಿಗೆ ಮಾಡಂದ್ರೆ ನೋಡಿ ಕಸ್ಬರ್ಗಿ ಮುಂಡಿ ಬರ್ತಾವ. ಅದು ನಿಮ್ಮ ಮನೆ ಮತ್ತೆ ಬಂದಿದ್ದು ಕಸ್ಬರ್ ಮುಂಡಿ. ನಾನು ಕಸ್ಬರ್ತ ಮಾಡೋದು ಎಂಥದ್ದು ಇಲ್ಲ. ಮೊನ್ನೆ ನಮ್ಮ ಅಮ್ಮನಿಗೆ ಫುಲ್ ಕೋಪ ಬಂದಿತ್ತು ಅನ್ನೋ ಒಂದು ಕಾರಣಕ್ಕಾಗಿ ನಮ್ಮ ಅಕ್ಕನಿಗೆ ಹೊರಕೆಯಿಂದ ಹೊರಟಾಗ್ಬಿಟ್ಟು ಅಷ್ಟೇ ಆಗಿದ್ದು ಅವತ್ತು. ಬಟ್ ಏನು ಅಂದರೆ ಸ್ವಲ್ಪ
ನಮ್ಮಮ್ಮ ಪ್ರೀತಿ ಜಾಸ್ತಿ ಆದಾಗ ಸ್ವಲ್ಪ ಗಜ್ಜಿನ ಕೊಡ್ತಾ ಇರ್ತಾರೆ. ಅಂದ್ರೆ ನಮ್ಮಮ್ಮ ಇವಾಗ ಕೆಲ್ಸಕ್ಕೆ ಹೋಗ್ತವ್ರೆ, ಅದ್ರಲ್ಲಿ ಬೀಳೋದು ಅವ ಅಡಿಕೆ ನೋಡಿ ಹೆಂಗ್ ತಿಂತವ್ರೆ, ಬಾಯಿ ಎಲ್ಲ ಫುಲ್ಲು. ಆಮೇಲೆ ಎಲ್ಲಿ ನೋಡಿ ಎಷ್ಟು ಅಡಿಕೆ ತುಂಬ್ಕೊಂಡವ್ರ ಅಂದ್ರೆ ಬಾಯಲ್ಲಿ. ಅಡಿಕೆ ತಿಂದ್ರೆ ಹುಳ ಬೀಳುತ್ತೆ ಬಾ. ಹ್ಞೂ ನೀನು ಅಲ್ಲಿ ನೋಡಿ ಹೆಂಗಾಗವೆ ಫುಲ್ಲು. ನಮ್ಮಮ್ಮ ಉತ್ತರ ಕರ್ನಾಟಕದವ್ರು ಅಂತ ಹೇಳ್ಬಿಟ್ಟು ಫುಲ್ ಅಡಿಕೆ ಎಲ್ಲ ತಿನ್ನೋಕೆ ಸ್ಟಾರ್ಟ್ ಮಾಡ್ಬಿಟ್ಟು ಇವಾಗ. ಅದು ಬೆಂಗಳೂರಿಗೆ ಬಂದ ತಕ್ಷಣ ಏನಾದ್ರು ನಾನ್ ವೆಜ್ ಮಾಡಿದ ತಕ್ಷಣ ಸಾಕು ಅಡಿಕೆ ಫುಲ್ಲು. ನನ್ನ ಕೆಲಸ ತಪ್ಪು, ಅವರೇ ಬಿಡೋಕೆ ಹೋಗ್ತಾರೆ. ಎಂಥದ್ದು ಅಂದ್ರೆ ಫುಲ್ ಖುಷಿ ಇವತ್ತು ಮನೇಲಿ ಹೋಗ್ತೀನಿ. ಇವಳು ಇನ್ನೂ ಫ್ರೈಯೇ ಮುಗಿದಿಲ್ಲ ನೋಡಿದೆ, ಇನ್ನೂ ಆಗ್ತಾನೆ ಅವಳೆ ಫ್ರೈನ. ಇವತ್ತು ನಮ್ಮ ಮನೇಲಿ ಏನು ಸ್ಪೆಷಲ್ಲು ಅಂತ ಎಲ್ಲರೂ ಕೇಳ್ತಾ ಇರ್ತೀರಾ. ಇವತ್ತು ಎಗ್ ಬುರ್ಜಿ ಮತ್ತು ಫಿಶ್ಶು ಮತ್ತು ಸ್ವಲ್ಪ ರೈಸು. ಅದು ಬೆಳಗ್ಗೆ ಎಕ್ಸಾಮ್ ಆಯಿತು ಅಂತ ಏನು ತಿಂದಿಲ್ಲ ನಾನು ಕೂಡ. ಇವಾಗ ಏನೋ ಬನ್ನಿ ತೋರಿಸ್ತೀನಿ ಏನೇನೋ ಮಾಡಿದ್ದಾರೆ ಅಂತ ಇವತ್ತಿಗೆ. ರೈಸು ಮದಿ ಬಾಯ್ಲಿ ಒಂದು ಸೆಕೆಂಡು, ಬಾಯ್ಲಿ ನೋಡಿ ಗೈಸ್. ಕಳೀತಾ ಇದ್ರೆ ಹೆಂಗೆ ಓಡೋಗ್ತಾರೆ ನೋಡಿ ಒಬ್ಬೊಬ್ಬರು. ಒಂದೇ ಇರೋ ನಿನಗೆ ವಾಪಸ್ ಊಟ ಕೊಡ್ಬಾ ನಮ್ಗೆ ಗೈಸ್. ನೋಡಿ ಗೈಸ್ ಊಟ ಹಾಕೊಡಂದ್ರೆ ಸ್ವಲ್ಪ ಹಾಕೊಡು. ಒಂದು 5 ನಿಮಿಷ ಹಾಕೊಡೋದಕ್ಕೆ ಮಾಡಾಕತ್ತಾಳ. ಹಾಕೊಡ್ವಾ ಗೈಸ್. ಈ ಥರ ಕೇಳಿ ಸ್ವಲ್ಪ ಹಾಕಿಸ್ಕೋಬೇಕು ನೋಡಿ. ಯಾವ ಥರ ಬಂದ್ಲು ನೋಡಿ, ಬಂದ್ಲು. ನಮ್ಮ ಅಣ್ಣಗಂದ್ರೂ ಬುದ್ಧಿನೇ ಇಲ್ಲ, ಎಲ್ಲದಕ್ಕೂ ನಾವೇ ಮಾಡ್ಬೇಕು. ಗೈಸ್ ನೋಡಿದ್ರಲ್ಲ ಇವತ್ತಿಂದು ಇಂಟ್ರೊಡಕ್ಷನ್, ಫ್ಯಾಮಿಲಿ ಇಂಟ್ರೊಡಕ್ಷನ್ ಹೇಗಿತ್ತು ಅಂತ. ಏನಂದರೆ ಎಲ್ಲ ಫ್ಯಾಮಿಲಿ ಇಂಟ್ರೊಡಕ್ಷನ್ ಮಾಮನೇ ಕೊಟ್ಬಿಟ್ರು. ಇನ್ನು ನಂದೇನು ಕೆಲಸ ಇಲ್ಲ. ಆ ಕಾರಣಕ್ಕಾಗಿ ನಾನು ಹೇಳ್ತಾ ಇರೋದೇನೆಂದರೆ ಟಾಟಾ ಬೈ ಬೈ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಷ್ಟೇ.